ನಮಸ್ತೆ ಎಲ್ರಿಗೂ. ಹೋಪ್ ಎಲ್ರಿಗೂ ಒಂಥರ ಇವತ್ತು ಹ್ಯಾಪಿ ಡೇಸ್ ಅನ್ಬೋದು ನಮ್ಮ ಆನೆ ಅಭಿಮಾನಿಗಳಿಗೆ. ಇವತ್ತು ದಸರಾ ಫಸ್ಟ್ ಬ್ಯಾಚ್ ಆನೆಗಳ ರಿಲೀಸ್ ಮಾಡಿದೆ. ಯಾವುದೆಲ್ಲ ಆನೆಗಳು ದಸರಾಕ್ಕೆ ಎಂಟ್ರಿ ಕೊಡ್ತಾ ಇದ್ದಾವೆ ಅಂತೇಳಿ. ಆ್ಯಸ್ ಯೂಸಲ್ ಈ ಸಲ ದೊಡ್ಡ ಒಂಥರ ಏನೋ ಚೇಂಜಸ್ ಆಗಿದೆ. ನಮ್ಮ ಮುದ್ದು ಭೀಮ ಎಂಟ್ರಿ ಕೊಡ್ತಾಯಿಲ್ಲ, ಹಾಗೆ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಅಂಬಾರಿ ದೊರೆ ಅವರು ಎಂಟ್ರಿ ಕೊಡ್ತಾಯಿಲ್ಲ. ಕಾರಣಗಳನ್ನ ಆಮೇಲೆ ಮಾತಾಡೋಣ. ಸದ್ಯಕ್ಕೆ ಯಾವುದೆಲ್ಲ ಆನೆಗಳು ಎಂಟ್ರಿ ಕೊಡ್ತಾ ಇದ್ದಾವೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ ನೋಡಿ. ಸದ್ಯಕ್ಕೆ ನಮಗೆ ಅಪ್ಡೇಟೆಡ್ ಲೀಸ್ಟ್ ಸಿಕ್ಕಿರೋ ಪ್ರಕಾರ ಫಸ್ಟು ಮಹೇಂದ್ರ ಬರ್ತಾಯಿದ್ದಾನೆ ಬಳ್ಳೆ ಕ್ಯಾಂಪಿಂದ. ಪ್ರಶಾಂತ ಧನಂಜಯ ಬಂದು ನಮ್ಮ ದುಬಾರೆ ಕ್ಯಾಂಪಿಂದ ಬರ್ತಾಯಿದ್ದಾರೆ. ಏಕಲವ್ಯ ಬಂದು ನಮ್ಮ ಭೀಮನಕಟ್ಟೆ ಕ್ಯಾಂಪಿಂದ ಬರ್ತಾಯಿದ್ದಾನೆ. ಲಕ್ಷ್ಮಿ ನಮ್ಮ ದುಬಾರೆ ಕ್ಯಾಂಪ್. ರೂಪಾ ಬಂದು ಭೀಮನಕಟ್ಟೆ ಕ್ಯಾಂಪಿಂದ ಬರ್ತಾಯಿದ್ದಾನೆ. ಗೋಪಿ ಶ್ರೀರಾಮ ಬಂದು ನಮ್ಮ ದುಬಾರೆ ಕ್ಯಾಂಪಿಂದ ಬರ್ತಾಯಿದ್ದಾರೆ. ಹಾಗೆ ಸುಗ್ರೀವ ಬರ್ತಾಯಿದ್ದಾನೆ ದುಬಾರೆ ಕ್ಯಾಂಪಿಂದ. ಕಾವೇರಿ ದುಬಾರೆ ಕ್ಯಾಂಪಿಂದ ಬರ್ತಾಯಿದ್ದಾರೆ. ಶ್ರೀಕಂಠ ಮತ್ತಿಗೋಡು ಕ್ಯಾಂಪಿಂದ ಬರ್ತಾಯಿದ್ದಾರೆ. ಚೈತ್ರ ಬಂದು ರಾಂಪುರ ಕ್ಯಾಂಪಿಂದ ಬರ್ತಾಯಿದ್ದಾರೆ. ಸೊ ಇಷ್ಟು ಆನೆಗಳು ಇವಾಗ ಶಾರ್ಟ್ ಲಿಸ್ಟ್ ಆಗಿದ್ದು. ಬ್ಯಾಕಪ್ ಆನೆಗಳು ಯಾವುದು ಏನು ಅಂತೇಳಿ ಸೆಕೆಂಡ್ ಲಿಸ್ಟ್ ಆದ ನಂತರ ಅಪ್ಡೇಟ್ ಕೊಡ್ತಾರೆ. ಓಕೆ, ಸದ್ಯಕ್ಕಿಷ್ಟು ಇವಾಗೆಷ್ಟು ನೀವು 12 ಆನೆಗಳನ್ನ ಲೀಸ್ಟ್ನ ನೋಡ್ಬೋದಲ್ವಾ. ಸೊ ಇಷ್ಟು ಆನೆಗಳನ್ನ ವೀಡಿಯೋಗಳನ್ನ ಹಾಕಿದ್ದೀನಿ ನೋಡಿ. ಆ್ಯಸ್ ಯೂಸಲ್ ಲಾಸ್ಟ್ ಟೈಮ್ ಶ್ರೀರಾಮ ಬರಲೇ ಇಲ್ಲ ದಸರಾಕ್ಕೆ, ಈ ಸಲ ಎಂಟ್ರಿ ಕೊಟ್ಟಿದ್ದಾನೆ ತುಂಬ ವರ್ಷದ ನಂತರ. ಹಾಗೆ ಶ್ರೀಕಂಠ ಸೆಕೆಂಡ್ ಬ್ಯಾಚಲ್ಲಿ ಬಂದಿದೆ, ಈ ಸಲ ಫಸ್ಟ್ ಬ್ಯಾಚ್ ಬಂದಿದ್ದಾನೆ. ಹಾಗೆ ನಮ್ಮ ನೆಕ್ಸ್ಟ್ ಯಾವುದು ಗಂಡಾನೆಗಳಾದಂಥ ನಮ್ಮ ಗೋಪಿ ಸುಗ್ರೀವ ಅನ್ಎಕ್ಸ್ಪೆಕ್ಟೆಡ್ ಫಸ್ಟ್ ಬ್ಯಾಚಲ್ಲಿ ಬಂದುಬಿಟ್ಟಿದ್ದಾರೆ. ಅವ್ರು ಆಲ್ವೇಸ್ ಸೆಕೆಂಡ್ ಬ್ಯಾಚಲ್ಲೇ ಬರೋದು ವರ್ಷವೂ ಕೂಡ. ಸೊ ಇದು ಒಂಥರ ಖುಷಿ ವಿಚಾರನೇ. ಓಕೆ, ಸದ್ಯಕ್ಕೆ ಏನಕ್ಕೆ ಅಭಿಮಾನಿ ಫಸ್ಟ್ ಬ್ಯಾಚಲ್ಲಿ ಬರ್ತಾಯಿಲ್ಲ ಅಂತಂದರೆ, ಆ್ಯಸ್ ಪರ್ ಮೀ ಅಂದರೆ ಇವಾಗೇನು ಅವನು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆನೆ. ಅವನಿಗೆ ಜಾಸ್ತಿ ಟ್ರೈನಿಂಗ್ ಕೂಡ ಅಗತ್ಯ ಇಲ್ಲ. ಅಲ್ಲಿ ನಡ್ಕೊಂಡು ಹೋಗೋದು ಬರೋದು ವಾಕಿಂಗ್. ಸೊ ಲೆಜೆಂಡ್ ಆನೆಗಳಿಗೆ ಅವ್ರಿಗೆ ಎಕ್ಸ್ಪೀರಿಯೆನ್ಸಿಂದ ಈ ದಸರಾ ಎಕ್ಸ್ಪೀರಿಯೆನ್ಸಿಂದ ಅವ್ರಿಗೆ ತುಂಬ ಹೊತ್ತು ಅಂದರೆ ತುಂಬ ಡೇಸ್ ಟ್ರೈನಿಂಗ್ ಬೇಕಂತನೂ ಇಲ್ಲ. ಇನ್ನೇನು ಸೆಕೆಂಡ್ ಬ್ಯಾಚ್ ಪ್ರಾಬಬ್ಲಿ ಅಕ್ಟೋಬರ್ ಲಾಸ್ಟ್ ವೀಕಲ್ಲಿ ಬರ್ಬೋದು, ಅಥವಾ ಅಕ್ಟೋಬರ್ ಇವಾಗ ಆಗಸ್ಟ್ ಅಲ್ವಾ, ಸೆಪ್ಟೆಂಬರ್ ಅಂದರೆ ಸೆಪ್ಟೆಂಬರ್ ಎಂಡಲ್ಲಿ ಬರ್ಬೋದು, ಇಲ್ಲ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಬರ್ಬೋದು. ಸೊ ಮ್ಯಾಕ್ಸ್ ಅಂದರೆ ಸೆಪ್ಟೆಂಬರ್ ಲಾಸ್ಟಲ್ಲೇ ಬರ್ಬೋದು, ಒಂದು 20th ನಂತರ. ಓಕೆ, ಹೀಗಾಗಿ ಅಭಿಮಾನಿಗೆ ರೆಸ್ಟ್ ಇರಲಿ ಸ್ವಲ್ಪ ದಿವಸ ಕ್ಯಾಂಪಲ್ಲಿ, ಅದಾದ ನಂತರ ಬರ್ತಾನೆ. ಇನ್ ಬಿಟ್ವೀನ್ ನೆಕ್ಸ್ಟು ಅಫ್ಕೋರ್ಸ್ ಭೀಮಾ ಸೆಕೆಂಡ್ ಬ್ಯಾಚಲ್ಲಿ ಬರೋದು ಖಂಡಿತ ಫಿಕ್ಸ್ ಆಗಿರ್ತಾನೆ. ಇವಾಗ ಸದ್ಯಕ್ಕೆ ಮದ ಇರೋದ್ರಿಂದ ಸ್ವಲ್ಪ ಕೂಲಾಗಿರಲಿ ಅಂತೇಳಿ ಹೋಲ್ಡ್ ಮಾಡಿರ್ಬೋದು. ಸೊ ನನ್ನ ಒಂದು ಅಭಿಪ್ರಾಯ ಪ್ರಕಾರ ಅಫ್ಕೋರ್ಸ್ ಮದ ಇರೋದು ನಿಜನೇ, ಅದು ಬಟ್ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಬಟ್ ನೋಡೋಣ, ಅವನು ಕೂಡ ಬರ್ಬೋದು ನೆಕ್ಸ್ಟ್ ಬ್ಯಾಚಲ್ಲಿ. ಇನ್ಯಾವುದು ಆನೆಗಳು ನೆಕ್ಸ್ಟ್ ಬ್ಯಾಚಲ್ಲಿ ಬರ್ಬೋದು ಅನ್ನೋದು ನನಗೆ ನಿಮ್ಗೆ ಅನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ನನಗೆ ನೋ ಡೌಟ್ ನೆಕ್ಸ್ಟ್ ಬ್ಯಾಚಲ್ಲಿ ಯಾವುದೆಲ್ಲ ಆನೆಗಳು ಬರ್ತಾವೆ ಅಂತೇಳಿ. ಮತ್ತಿಗೋಡು ಕ್ಯಾಂಪಲ್ಲಿ ರೋಹಿತ ಇದ್ದಾನೆ, ಅವ್ನಿಗೊಂದು ಚಾನ್ಸಸ್ ಇರ್ಬೋದು. ಇಲ್ಲ ರಾಂಪುರ ಕ್ಯಾಂಪಿಂದ ಭಗೀರಥ ಬರ್ಬೋದು. ಓಕೆ, ಪಾರ್ಥಸಾರಥಿಗೆ ಚಾನ್ಸಸ್ ಇದೆ. ದುಬಾರಲ್ಲಿ ಆಲ್ಮೋಸ್ಟ್ ಕ್ಲೋಸ್ ಆಗಿದೆ. ಇನ್ಯಾರು ಹೊಸ ಆನೆಗೆ ಚಾನ್ಸಸ್ ಕೊಟ್ಟರೆ ಅಯ್ಯಪ್ಪ ಮಾಸ್ತಿ ಇವುಗಳು ಸ್ವಲ್ಪ ಫೈಟ್ ಮಾಡ್ಬೋದು. ಅಫ್ಕೋರ್ಸ್ ಭೀಮನಕಟ್ಟೆಯಲ್ಲಿ 2 ಪೂಲ್ ಮುಗಿದೋಗಿದೆ. ಅಲ್ಲಿಂದ ಮ್ಯಾಕ್ಸಿಮಮ್ ಒಂದು 2 ಆನೆಗಳೇ ಬರೋದಂಥದ್ದು. ಅಲ್ಲಿ ಡೌಟ್ಸ್ ನನಗೆ ಇನ್ಯಾವ ಆನೆಗಳು ಬರೋವಂಥದ್ದು ಕೊಟ್ಟರೆ ಚಾನ್ಸಸ್ ಇತ್ತು. ಅಲ್ಲಿ ಶ್ರೀರಂಗ ಡೌಟು, ಬಟ್ ಗಣೇಶ ಆನೆಗೆ ಒಂದು ಚಾನ್ಸಸ್ ಕೊಡಬೇಕಿತ್ತು. ತುಂಬ ಅವನು ಕೂಡ ಸ್ವಲ್ಪ ಕಾರ್ಯಾಚರಣೆಗಳ ಒಂದು ಹೆಸರು ಮಾಡ್ಕೊಂಡಿದ್ದಾನೆ. ಹಾಗೆ ಇನ್ನು ಲೆಜೆಂಡ್ ಆನೆಗಳಲ್ಲಿ ಈ ಸಲ ಯಾರನ್ನ ಹೋಲ್ಡ್ ಮಾಡ್ತಾರೆ ಅಂದರೆ ಅಫ್ಕೋರ್ಸ್ ಹರ್ಷ ಹೋಲ್ಡ್ ಆಗೋಗಿದ್ದಾನೆ. ಅವನಿಗೆ ಚಾನ್ಸಸ್ ಇಲ್ಲ ಮದ ಬಂದು ರೀಸನಿಂದ. ಓಕೆ, ಸೊ ಇನ್ನೇ ಆನೆ ಈಶ್ವರ ಲಕ್ಷ್ಮಣ. ಅಫ್ಕೋರ್ಸ್ ನೀವು ಮಾತಾಡ್ತೀರ ಆರಂಗಿ ಕ್ಯಾಂಪಿಂದ ಯಾರು ಬರ್ಬೋದು ಅಂತ ಹೇಳೋಕ್ಕಾಗಲ್ಲ. ಈಶ್ವರ ಲಕ್ಷ್ಮಣ ಮಿಂಚ್ತಾ ಇದ್ದಾರೆ ಇವಾಗ ಕಾರ್ಯಾಚರಣೆಗಳಲ್ಲಿ. ಎಲ್ಲಿ ನೋಡಿದ್ರು ಅವ್ರ ಹೆಸರೇ ಓಡಾಡ್ತಾಯಿದೆ. ಈಶ್ವರ ಅಣ್ಣ ತಮ್ಮದಿರು ಅಷ್ಟೊಂದು ಕೆಲಸ ಮಾಡ್ತಾರೋ ಅಂತ ಇವತ್ತು ಕೂಡ ಕ್ಯಾಪ್ಚರ್ಗೆ ಹೋಗಿದ್ದಾವೆ. ಅಲ್ಲಿಂದ ಯಾರಾದರೂ ಬರ್ಬೋದು. ಅಲ್ಲಿಂದ ವಿಕ್ರಮ ಡೌಟ್. ನನ್ನ ಪ್ರಕಾರ ಈಶ್ವರ ಲಕ್ಷ್ಮಣನಿಗೊಂದೊಂದು ಚಾನ್ಸಸ್ ಇರ್ಬೋದು ಅನ್ಕೋತೀನಿ ನೆಕ್ಸ್ಟ್ ಬ್ಯಾಚಲ್ಲಿ. ಇನ್ನು ಹೆಣ್ಣಾನೆಗಳಿಗೂ ಕೂಡ ಚಾನ್ಸಸ್ ಇರುತ್ತೆ. ಹೊಸ ಆನೆಗಳು ಶ್ರೀವಿದ್ಯಾ ಲೀಸ್ಟಲ್ಲಿಲ್ಲ, ಅಲ್ಲೂ ಕೂಡ ಬರೋ ಚಾನ್ಸಸ್ ಇದೆ. ನೆಕ್ಸ್ಟ್ ನಮ್ಮ ಭುವನೇಶ್ವರಿ, ಚಾಮುಂಡೇಶ್ವರಿ, ಸೊ ಈ ಆನೆಗಳು ಕೂಡ ಫೈಟ್ ಮಾಡ್ತಾಯಿದ್ದಾವೆ ಚಾನ್ಸಸ್ಗೋಸ್ಕರ. ಅವ್ರಿಗೂ ಕೂಡ ಚಾನ್ಸಸ್ ಕೊಟ್ಟರೆ ಚೆನ್ನಾಗಿರುತ್ತೆ. ನೋಡೋಣ ನಿಮ್ಮ ಪ್ರಕಾರ ಯಾವ ಆನೆ ಬರ್ಬೋದು ಅಂತ ಕಮೆಂಟ್ ಮಾಡಿ. ಹೋಪ್ ಈ ಸಲ ಖುಷಿ ವಿಚಾರನೇ. ಏನಕ್ಕಂದರೆ ಎಷ್ಟು ಹೆಣ್ಣಾನೆಗಳು ಬಂದಿದೆ ಅಂತೇಳಿ ನಾನು ಮತ್ತೆ ಕೌಂಟ್ ಹೇಳ್ತಾಯಿದ್ದೆ ನೋಡಿ. ಲಕ್ಷ್ಮಿ, ರೂಪಾ, ಕಾವೇರಿ, ಚೈತ್ರ 4 ಹೆಣ್ಣಾನೆಗೆ ಚಾನ್ಸ್ ಕೊಟ್ಟಿರೋದು ತುಂಬ ಖುಷಿ. ಬಟ್ ಇವಾಗ ಟೀಮ್ನ ಯಾರು ಲೀಡ್ ಮಾಡ್ತಾರೆ ಅಂತಂದರೆ ಅಫ್ಕೋರ್ಸ್ ಪ್ರಶಾಂತನ ಲೀಡ್ ಮಾಡ್ತಾನೆ, ಸೀನಿಯರ್ ಆನೆ. ನೆಕ್ಸ್ಟ್ ಮಹೇಂದ್ರ, ಆಮೇಲೆ ಧನಂಜಯ್. ಈ ಥರ ಒಂದೊಂದು ದಿವಸ ಒಂದೊಂದು ಆನೆಗಳಿಗೆ ತಾಲೀಮು ಕೊಡಬೇಕಾದ್ರೆ ಮುಂದೆ ನಿಲ್ಲಿಸ್ಕೊಂಡು ಕೆಲಸನ ಮಾಡಿಸುವಂಥದ್ದಾಗುತ್ತೆ. ಸೊ ಹೋಪ್ಫುಲಿ ನಾನು ಪ್ರಿಡೆಕ್ಟ್ ಮಾಡೋದು ಫುಲ್ಲ ಉಲ್ಟಾ ಆಗಿದೆ ಇವಾಗ.
ಯಾಕಂದರೆ ನಾನು ಅಭಿಮನ್ಯು ಫಸ್ಟ್ ಬ್ಯಾಚಲ್ಲಿ ಇಟ್ಕೊಂಡಿದ್ದೆ, ಬಟ್ ಅಭಿಮನ್ಯು ಬರಲಿಲ್ಲ. ಹಾಗೆ ಸುಗ್ರೀವ ಮತ್ತು ಶ್ರೀರಾಮ, ಗೋಪಿ ಸರ್ಪ್ರೈಸ್ ಎಂಟ್ರಿ ಕೊಟ್ಟಿದ್ದಾರೆ. ಓಕೆ, ಆಲ್ ದ ಬೆಸ್ಟ್ ನಮ್ಮ ದಸರಾ ಆನೆಗಳಿಗೆ. ಚೆನ್ನಾಗಿ ಬರಲಿ, ಏನೂ ಪ್ರಾಬ್ಲಮ್ ಆಗೋದು ಬೇಡ. ಇನ್ನೊಂದು ವೀಕಲ್ಲಿ ಗಜಪಡೆ ಕೂಡ ನಡೆಯುತ್ತೆ. ಓಕೆ, ಅದ್ದೂರಿಯಿಂದ ಗಜಪಡೆ ನಡೆದು ನಂತರ ಆನೆಗಳು ನಮ್ಮ ಅರಣ್ಯ ಭವನಕ್ಕೆ ಬರ್ತವೆ ಮೈಸೂರು. ಓಕೆ, ಸೊ ನೋಡೋಣ ಇನ್ನೇನಾಗುತ್ತೆ ಅಂತೇಳಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾರೆ ಈ ಚಾನಲ್ಗೆ. ಸದ್ಯಕ್ಕೆ ಒಂದೊಂದು ಆನೆ ಬಗ್ಗೆ ಮಾತಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು, ಸಪೋರ್ಟ್ ಮಾಡಿ.